ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗೆ ಕೇವಲ ಸಾಹಿತಿಗಳ ಸಂಖ್ಯೆ ಹೆಚ್ಚಾದರೆ ಸಾಲದು, ಓದುವವರ ಸಂಖ್ಯೆಯೂ ಹೆಚ್ಚಾಗಬೇಕೆಂದು ಹಿರಿಯ ಸಾಹಿತಿ ಬಾಚರಣಿಯಂಡ ಪಿ ಅಪ್ಪಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳಕೂಟದ ವತಿಯಿಂದ ನಡೆದ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕಾಯಪಂಡ ಸಿ ದೇವಯ್ಯ ಅವರ ಎರಡನೇ ಪುಸ್ತಕ ನೆನೆ ನೆನೆದೆ ಹಾಗೂ ಹೂವ ನರಸಿ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಬರಹಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಕಥೆ ಕವನಗಳ ರಚನೆಯಲ್ಲಿ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಆದರೆ ಬರಹಗಾರರಿಗಷ್ಟೇ ಆಸಕ್ತಿ ಇದ್ದರೆ ಸಾಲದು, ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋ ಸಾಹಿತ್ಯಾಸಕ್ತರ ಸಂಖ್ಯೆಯೂ ಹೆಚ್ಚಾಗಬೇಕೆಂದು ಹೇಳಿದರು. ದ್ವಿಪದಿ, ತ್ರಿಪದಿ, ಚೌಪದಿ, ಷಟ್ಪದಿ, ಅಷ್ಟಪದಿ, 14 ಗೆರೆಗಳ ಪದ್ಯಗಳು, ನೀಳುಗವರುಗಳು, ಹೀಗೆ ವಿಧ ವಿಧವಾದಂತಹ ಹಾಡುಗಳನ್ನು ನೋಡಿದ್ದೇವೆ. ಈ ವಿಧ ವಿಧವಾದ ಹಾಡುಗಳಲ್ಲಿ ದ್ವಿಪದಿಯಲ್ಲಿ ಎಷ್ಟು ಅಡಕವಾಗಿದೆಯೋ ಅಷ್ಟು ನೀಳುಗವರದಲ್ಲಿಯೂ ಅಡಕವಾಗಿದೆ. ಸಾನೆಟ್ಗಳಲ್ಲಿ ಎಷ್ಟು ಅಡಕವಾಗಿದೆಯೋ ಅದು ಬರೇ ದ್ವಿಪದಿಗಳಲ್ಲಿ ಅದು ಗೆರೆಯಲ್ಲಿ ಅಡಕವಾಗಿದೆ. ಅಂದರೆ ಅದರಲ್ಲಿ ಗರ್ಭಿತವಾಗಿರತಕ್ಕಂಥ ವಿಷಯಗಳು ಬಹಳ ವಿಶೇಷವಾದ, ನಕ್ಕು ನಗಿಸುತ್ತವೆ, ಜ್ಞಾನ ಪ್ರಚೋದನೆ ಮಾಡುತ್ತವೆ, ಮನಸ್ಸನ್ನು ಅನೇಕ ಹೊತ್ತು ನಾವು ಅದರಲ್ಲಿ ತಲ್ಲೀನಗೊಳಿಸುವಂತೆ ಮಾಡುತ್ತದೆ. ಏನೋ ಒಂದು ಥರದ ಹೊಸ ಭಾವನೆಯನ್ನ ಮನದಲ್ಲಿ ಸೃಷ್ಟಿಸುತ್ತದೆ. ಇಂಥ ಕವನಗಳು ಇದರಲ್ಲಿ ನೋಡುಗರಿಗೆ ಸ್ವಲ್ಪ ಈ ಕವಿ ಮನದ ಒಳಗೆ ಹೋಗಿ ಆಳವನ್ನು ಅಳೆದು ನೋಡಬೇಕಾಗ್ತದೆ. ಬರೇ ಎರಡೇ ಗೆರೆಯಲ್ಲಿ ನೋಡಿ ಸರ್ವಜ್ಞನ ವಚನಗಳು ತ್ರಿಪದಿಗಳು. ಆ ತ್ರಿಪದಿಯಲ್ಲಿ ಒಂದೊಂದು ತ್ರಿಪದಿಯಲ್ಲಿ ಎಷ್ಟು ಅಡಕವಾಗಿವೆ ವಿಷಯಗಳು. ಅದೇ ರೀತಿ ದ್ವಿಪದಿಯಲ್ಲಿಯೂ, ತ್ರಿಪದಿಯಲ್ಲಿಯೂ, ಚೌಪದಿಯಲ್ಲಿಯೂ ಅನೇಕ ವಿಷಯಗಳು ಒಳಗೆ ಒಂದು ಪದ್ಯವನ್ನು ಓದಿ ಬಹಳ ಹೊತ್ತು ಆಲೋಚನೆ ಮಾಡಬೇಕು ಅಂತ ನಮ್ಮನ್ನು ಚಿಂತನೆಗೆ ಒಳಗು ಮಾಡಬೇಕು. ಹಾಗೆ ಪ್ರೇಮ ಕವನ, ಈ ಪ್ರೇಮ ಕವನಗಳು ನೆನೆ ನೆನೆದೆ ಹಾಗೂ ಹೂವ ನರಸಿ ಕವನ ಸಂಕಲನದಲ್ಲಿ ಎಲ್ಲರ ಮನಸ್ಸನ್ನು ಸೂರೆಗೊಳಿಸುವ ಮತ್ತು ಚಿಂತನೆಗೆ ಒಳಪಡಿಸುವ ಅಂಶಗಳಿವೆ. ಸಾಹಿತಿಗಳಿಂದ ಹಾಗೂ ಹೊಸ ಹೊಸ ಬರಹಗಾರರಿಂದ ಉತ್ತೇಜಿಸುತ್ತಾ ಬರುತ್ತಿರುವ ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅವರ ಪ್ರಯತ್ನ ಶ್ಲಾಘನೀಯವೆಂದು ಅಪ್ಪಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚೇಮಿರ ದೇವಕಿ ಭೀಮಯ್ಯ ಅವರ ಮೊದಲನೇ ಪುಸ್ತಕ ಹಾಸ್ಯ ಬರಹದ ಜೋಗ್ ಫಾಲ್ಸ್ ಅಂದ ದಾಪಕ್ಲು ಕೊಡವ ಸಮಾಜದ ಕಾರ್ಯದರ್ಶಿ ಹಾಗೂ ಕೊಡವ ಮಕ್ಕಳಕೂಟದ ಸಲಹೆಗಾರ ಕೊಲ್ಲೆಟ್ಟಿರ ಅಜಿತ್ ನಾಣಯ್ಯ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಕೊಡವ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರ ಬೆಳವಣಿಗೆಗಾಗಿ ಶ್ರಮಿಸುವವರಿಗೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅವರು 50 ಪುಸ್ತಕಗಳಿಂದ ಲೋಕಾರ್ಪಣೆಗೊಳಿಸುವ ಮೂಲಕ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಲಿ ಅಂತ ಹಾರೈಸಿದವರು 50ನೇ ಪುಸ್ತಕವನ್ನು ಬಿಡುಗಡೆಗೊಳಿಸಲು ಅವಕಾಶ ಸಿಕ್ಕಿದ್ದು ತನ್ನ ಅದೃಷ್ಟವೆಂದರು.
ಅದು ಹೇಳಿದ್ರು. ಅದು ನನಗೆ ಸೌಭಾಗ್ಯ ಏನಂದರೆ ಮಕ್ಕಳ ಕೂಟದಿಂದ ಬಿಡುಗಡೆ ಆಗ್ತಾ ಇಲ್ವಾ, ಲೋಕಾರ್ಪಣೆ ಆಗ್ತಾ ಇಲ್ವಾ, 50ನೇ ಪುಸ್ತಕವನ್ನು ನನಗೆ ಬಿಡುಗಡೆ ಮಾಡೋದಕ್ಕೆ ಅವರು ಒಂದು ಆಫರ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಅಯ್ಯಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ ಸುಮಾರು ಮಕ್ಕಳ ಕೂಟ ಶುರು ಮಾಡಿದ್ದಲ್ಲಿಂದ ಕೊಡುವ ಆಚಾರ ವಿಚಾರ ಸಂಸ್ಕೃತಿ ಏನಿದೆ ಅದಕ್ಕೆ ಅವರ ಕಾಣಿಕೆ ಅಪಾರವಾಗಿದೆ. ಕೆಲವು ಪ್ರಮುಖ ಸಂಘಟನೆಗಳು ಮಾಡಿದಂಥ ಕಾರ್ಯಕ್ರಮವನ್ನು ಮಾನ್ಯ ಅಯ್ಯಪ್ಪನವರು ಮಾಡಿದ್ದಾರೆ. ಈ ಹಿಂದೆ ಒಂದ್ಸಲ ಅಪ್ಪನ ಅಂಕಲ್ ಅವರು ಹೇಳಿದರು, ಅಯ್ಯಪ್ಪನವರು 60 ವರ್ಷ ಹಿಂದೆ ಹೋಗಬೇಕಾಗಿತ್ತು. ಆವಾಗ ನಮ್ಮ ಕೊಡವಾನಿ ಹೇಳಿದ ಅದಕ್ಕೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ಅಯ್ಯಪ್ಪನವರಿಂದ ಸುಮಾರು ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರ್ತಾಯಿತ್ತು ಅಂತ ಹೇಳಿದರು. ಅದು ಅಕ್ಷರಸ ಕರೆಕ್ಟ್ ಆಗಿದೆ. ಹಾಗೆ ಅಯ್ಯಪ್ಪನವರ ಈ ಥರ ನಮ್ಮ ಕೊಡುವ ಆಚಾರ ವಿಚಾರ ಸಂಸ್ಕೃತಿಗೆ ಏನು ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಅದು ಇನ್ನು ಮುಂದೆಯೂ ಸಹ ಅವರು ಮಾಡಲಿ. ಅವರಿಗೆ ಆ ದೇವರು ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮೆಲ್ಲ ಸರ್ಕಾರ ಅವರಿಗೆ ನೆನೆದೆ ಹಾಗೂ ಹೂವ ನರಸಿ ಕವನ ಸಂಕಲನದ ಬರಹಗಾರ ಕಾಯಪಂಡ ಸಿ ದೇವಯ್ಯ ಅವರು ಮಾತನಾಡಿ, ಸಾಮಾಜಿಕ ಜಾಲತಾಣದ ಹಾವಳಿಯಿಂದಾಗಿ ಇಂದು ಓದುಗರ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ತಾವು ಬರೆಯುವುದನ್ನು ನಿಲ್ಲಿಸುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಮುಂದಿನ ಪುಸ್ತಕವೊಂದ ಇಂಗ್ಲಿಷ್ ಭಾಷೆಯಲ್ಲಿ ಬರಿತಾ ಇದ್ದು, ತಾವು ಕಾರ್ಯನಿರ್ವಹಿಸುತ್ತಿರುವ ಕೇರಳ ಪ್ರದೇಶದ ರೋಚಕ ಅನುಭವಗಳಿಂದ ಬರವಣಿಗೆ ಮೂಲಕ ಹಂಚಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ನನಗೆ ಪರಿಚಯ ಆಗಿರೋರು ಈಗ ನಾನೀಗ 2 days ಬ್ಯಾಕ್ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿತ್ತು. ಅದು ಕೃಷಿ ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅದಕ್ಕೆ ಹೋಗಿರುವಾಗ ನಮ್ಮ ಸಿನಿಮಾದು ದೊಡ್ಡರಂಗೇಗೌಡರನ್ನ ಪರಿಚಯ ಆಯಿತು. ಹೀಗೆ ಸುಮಾರು ಇದೊಂದು ಒಂದು ಅಡ್ವಾಂಟೇಜ್ ಈಗ ಸುಮಾರು ಹೊಸ ಪ್ರತಿಭೆಗಳನ್ನ ಪರಿಚಯ ಆಗ್ತಾ ಇದೆ. ಅದೊಂದು ಒಳ್ಳೆ ಸುದ್ದಿಯಾಗಿ ನಾನು ತಗೊಳ್ತಾ ಇದ್ದೀನಿ. ಮತ್ತೆ ಇಷ್ಟು ಹೇಳಿ ಈಗ ನಾನು ನೆಕ್ಸ್ಟ್ ಬುಕ್ ಬರೀತಾ ಇದ್ದೀನಿ. ಅದು ಇಂಗ್ಲೀಷಲ್ಲಿ ಇರ್ತದೆ. ಅದೊಂದು ಪರಿಚಯ ಇಂಗ್ಲೀಷಲ್ಲಿ ಬರೋದು ನೋಡ ಅಂತ ಹೇಳಿ, ಅದು ನನ್ನೊಂದು ಕೇರಳದ ಪ್ಲಾಂಟೇಶನ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ರೋಮಾಂಚಕಾರಿಯಾಗಿರುವಂಥ ಕಾರ್ಯಗಳನ್ನು ಕುರಿತು ಬರೀತಾ ಇದ್ದೀನಿ. ಮತ್ತೆ ಈಗ ಇಲ್ಲಿ ನಮಗೆ ಈ ವೇದಿಕೆಯಲ್ಲಿ ಬರೋದಕ್ಕೂ ಈ ತರ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ ಪ್ರತ್ಯೇಕವಾಗಿ ಕೊಡ ಮಕ್ಕಳ ಕೂಟದಲ್ಲಿ ಈಗ ನೀವು ಅರ್ಧ ಸೆಂಚುರಿ ಬುಕ್ಸ್ ಆಗ್ತಾ ಇದೆ. ಇವತ್ತು ಖಂಡಿತವಾಗಿ ಬೇಗ ಸೆಂಚುರಿ ಹೊಡಲಿ. ಎಲ್ಲ ರೀತಿಯ ಕೊಡ ಮಕ್ಕಳ ಕೂಟದಲ್ಲಿರುವ ಎಲ್ಲ ಸದಸ್ಯರುಗಳಿಗೂ ಅವರದ್ದು ಭಾರವಾಹಿಗಳು ಇನ್ನೂ ಕಲೆ, ಸಾಹಿತ್ಯ, ಕ್ರೀಡೆ ಇಲ್ಲೆಲ್ಲ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ. ಜೋಗ್ ಫಾಲ್ಸ್ ಪುಸ್ತಕದ ರಚನೆಕಾರರಾದ ಚೇಂಬಿರ ದೇವಕಿ ಭೀಮಯ್ಯ ಮಾತನಾಡಿ, ಹಿರಿಯರು ಮೊದಲು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ಸಾಹಿತ್ಯದ ಬಗ್ಗೆ ಕಿರಿಯರಿಗೆ ತಿಳಿ ಹೇಳಬೇಕೆಂದರು. ಇಂದಿನ ಯಾಂತ್ರಿಕ ಯುಗದಲ್ಲಿ ಬಹುತೇಕರು ಟಿವಿ, ಮೊಬೈಲ್ಗಳಲ್ಲೇ ಕಾಲ ಕಳೀತಾ ಇದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ತಿಳಿಸಿದವರು, ಓದುವ ಅಭಿರುಚಿಯಿಂದ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕೆಂದರು. ಅವರನ್ನ ಸಭೆಗೆ ಕರೆಯುವಂಥ ಒಂದು ಆಸೆ ಒಂದು ಉಂಟಾಗಿದೆ. ಆ ಭಾಷೆಯನ್ನು ನಾವು ಕಳೆದ ಮೇಲೆ ಭಾಷಣಕಾರ ಕೇಳಿದಂತೆ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಲ್ಲ, ನನಗೆ ಯಾಕೆ ನಿಮಗೆ ಗೊತ್ತಿಲ್ಲ, ನನ್ನ ಭಾಷಣ ಮಾಡುವಂಥ ವಿಷಯ ನಿಮಗೆ ಗೊತ್ತಾ ಅಂತ ಹೇಳಿದೆ. ಹಾಗೆ ನನ್ನ ಜನರೆಲ್ಲ ಗೊತ್ತು. ಹಾಗಾದರೆ ಗೊತ್ತಿರೋರಿಗೆ ನಾನು ಪುನಃ ಏನು ಹೇಳಲಿಕ್ಕಿದೆ, ಆದ್ದರಿಂದ ನಾನು ಮಾತಾಡೋದು ಅಂತ ಹೇಳಿ ಕೂತ್ಕೊಳ್ಳೋದು. ಪುನಃ ಅದೇ ಸಭೆಯ ಜನ ಇನ್ನೊಂದ್ಸಲ ಅವ್ರನ್ನ ಈ ಸಲ ಅವ್ರನ್ನ ಮಾತಾಡಿಸಲೇಬೇಕು, ನೋಡೋಣ ಅಂತ ಅದೇ ಜನ ಸೇರಿದ್ರು, ಅದೇ ಭಾಷಣಕಾರನ ಕಳಿಸಿದ್ರು. ಆ ಭಾಷಣಕಾರರಿಗೆ ಕೂತ್ಕೊಂಡು ಈ ಸಲ ನಾವು ಏಕೆ ಗೊತ್ತಿಲ್ಲ, ನಾನು ಮಾತಾಡೋ ವಿಷಯ ಗೊತ್ತಿಲ್ಲ ಅಂತ ಹೇಳ್ತೇವೆ. ಎಲ್ಲರೂ ಹೇಳ್ಬಿಟ್ಟೆ ಗೊತ್ತಿಲ್ಲ ಯಾಕೆಂದ್ರೆ ಆಗಲೇ ಕೂತ್ಬಿಟ್ಟಲ್ಲ ಕಳಿಸೋದ, ಗೊತ್ತಿಲ್ಲ. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, 2016ರಿಂದ ಕೊಡಗಿನ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯವೊಂದ ನಿರಂತರವಾಗಿ ಮಾಡಿಕೊಂಡು ಬರಲಾಗ್ತಾ ಇದ್ದು, ಕಳೆದ 4 ವರ್ಷಗಳಿಂದ ಹಿರಿಯರ ಮತ್ತು ಕಿರಿಯರ ಪುಸ್ತಕಗಳಿಂದ ಲೋಕಾರ್ಪಣೆಗೊಳಿಸಲಾಗಿದೆ. ಪುಸ್ತಕಗಳ ಸಂಖ್ಯೆ ಇಂದು 50ಕ್ಕೆ ತಲುಪಿರುವುದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಎಂದರು. ಜಿಲ್ಲೆಯ ಸಾಹಿತಿಗಳು ಬರೆದ ಕೊಡವ ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಯ ಒಟ್ಟು 48 ಕೃತಿಗಳಿಂದ ಈಗಾಗಲೇ ಲೋಕಾರ್ಪಣೆಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ಇದೀಗ 2 ಪುಸ್ತಕಗಳಿಂದ ಬಿಡುಗಡೆಗೊಳಿಸುವ ಮೂಲಕ 50ರ ಗಡಿ ತಲುಪಿದ್ದೇವೆ ಅಂತ ಹರ್ಷ ವ್ಯಕ್ತಪಡಿಸಿದರು.
ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ 3 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಂಡಿದ್ದು, ಅಧ್ಯಕ್ಷನಾಗಿ ತನ್ನ ಅವಧಿಯಲ್ಲಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ ತೃಪ್ತಿ ಇದೆ ಅಂತ ನಿರ್ಗಮಿತ ಅಧ್ಯಕ್ಷ ಪುಲಿಯಂಡ ಜಗದೀಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು 2018 ಮಾರ್ಚ್ 23ರಂದು ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದು, ಪ್ರಸ್ತುತ ಮಾರ್ಚ್ 25ರಂದು ಅಧಿಕಾರ ಪೂರ್ಣಗೊಂಡಿದೆ ಅಂತ ಹೇಳಿದರು. ದೇವಾಲಯದ ಒಳ ಮತ್ತು ಹೊರ ಆವರಣದಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಅಶ್ವತ್ಥ ಕಟ್ಟೆಯನ್ನು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗಿದೆ. ಕೋಟೆ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಓಂಕಾರ ಸದನಕ್ಕೆ ಸುಂಡ ಬಣ್ಣ ಮತ್ತು ಮುಂಭಾಗದಲ್ಲಿ ಗ್ರಾನೈಟ್ ಅಳವಡಿಕೆ, ಸಿಸಿ ಕ್ಯಾಮೆರಾ ವ್ಯವಸ್ಥೆ, ದಾನಿಗಳಾದ ರುಕ್ಮಿಣಿ ಶ್ಯಾಮರಾವ್ ಅವರ ಸಹಕಾರದಿಂದ ಮಂಟಪ ಅಳವಡಿಕೆ, ದೇವಾಲಯದ ಬಾವಿಯ ನೀರನ್ನು ಅಭಿಷೇಕ ಮತ್ತು ಇತರೆ ಪೂಜಾ ಕಾರ್ಯಗಳಿಗೆ ಮಾತ್ರ ಬಳಸಲು ವ್ಯವಸ್ಥೆ ಹಾಗೂ ಇತರೆ ಕೆಲಸಗಳಿಗೆ ನಗರಸಭಾ ವತಿಯಿಂದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ನಮ್ಮ ನಗರಸಭೆ ವತಿಯಿಂದ ಒಂದು ನಲ್ಲಿ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಓಂಕಾರೇಶ್ವರ ದೇವಾಲಯದ ಒಳ ಆವರಣದಲ್ಲಿದ್ದಂಥ ಪೌಳಿಯ ಶೀಟ್ಗಳೆಲ್ಲ ತುಂಬ ಇದನ್ನು ನಾವು ತೆರವುಗೊಳಿಸಿ ಹೊಸ ವಿನ್ಯಾಸದೊಂದಿಗೆ ಸಿಮೆಂಟ್ ಹಂಚುಗಳನ್ನು ಅಳವಡಿಸಿ ಅಭಿವೃದ್ಧಿಪಡಿಸಿ ಮಾಡಿದ್ದೀವಿ. ದೇವಾಲಯದಲ್ಲಿ ಸೇವೆ ಮಾಡುವ ಭಕ್ತಾದಿಗಳಿಗೆ ಮೊದಲು ಸಂಕಲ್ಪ ಮಾಡುವಂಥ ವ್ಯವಸ್ಥೆಗಳಿರಲಿಲ್ಲ. ಈಗ ನಾವು ಪ್ರತಿಯೊಂದು ಪೂಜೆಗಳು ಸಂಕಲ್ಪ ಮಾಡಿ ಪೂಜೆ ಮಾಡುವಂಥ ಒಂದು ನಾವು ವ್ಯವಸ್ಥೆ ಮಾಡಿದ್ವಿ. ದೇವಾಲಯದಲ್ಲಿ ಹೋಮ ಹಾಗೂ ಹವನಗಳನ್ನು ಮಾಡಲು ಪ್ರತ್ಯೇಕವಾದ ಕೊಠಡಿಯನ್ನು ವ್ಯವಸ್ಥೆ ಮಾಡಲಾಗಿದೆ. ತೀರ್ಥಸ್ನಾನ ಹಾಗೂ ಇನ್ನಿತರ ಸೇವೆಗಳನ್ನು ಮಾಡಿಸುವ ಭಕ್ತಾದಿಗಳಿಗೆ ವಸ್ತ್ರ ಬದಲಾವಣೆಗೆ ಅಂತ ನಾವು ಪ್ರತ್ಯೇಕ ಒಂದು ಕೊಠಡಿಯನ್ನು ವ್ಯವಸ್ಥೆ ಮಾಡಿದ್ವಿ. ದೇವಾಲಯದ ಅರ್ಚಕರಿಗೆ ಬಟ್ಟೆ ಬದಲಾಯಿಸಲು ಹಾಗೂ ಅವರಿಗೆ ವಿಶ್ರಾಂತಿ ಪಡೆಯಲು ಕೂಡ ಒಂದು ಬೇರೆ ಒಂದು ಕೊಠಡಿಯನ್ನು ನಾವು ಅವರಿಗೆ ವ್ಯವಸ್ಥೆ ಮಾಡಿದ್ವಿ. ದೇವಾಲಯದ ಮುಂಭಾಗದಲ್ಲಿ ಬರುವಂಥ ಸಾರ್ವಜನಿಕ ಭಕ್ತಾದಿಗಳಿಗೆ ದೇವಸ್ಥಾನದ ಇರುವಿಕೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಒಂದು ವಿದ್ಯುತ್ ನಾಮಫಲಕವನ್ನು ಕೂಡ ದೊಡ್ಡದಾಗಿ ಅಳವಡಿಸಿದ್ದೀವಿ. ದೇವಾಲಯದ ಪ್ರಾಮುಖ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೊರೆಗಳೊಂದಿಗೆ ಬರುವಂತೆ ಕಡ್ಡಾಯವಾದ ನಿಯಮವನ್ನು ಕೂಡ ನಾವು ಜಾರಿಗೊಳಿಸಿದ್ದೇವೆ. ಸಾರ್ವಜನಿಕ ಭಕ್ತಾದಿಗಳ ಸೇವೆಗೆ ಹಾಗೂ ದರ್ಶನಕ್ಕೆ ಇರುವ ಸಮಯವನ್ನು ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಮೊದಲು ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೆ ಅಂತೆಲ್ಲ ಇತ್ತು. ಈಗ ನಾವು ದರ್ಶನಕ್ಕೆ ಬೆಳಿಗ್ಗೆ 6:30ಯಿಂದ ವ್ಯವಸ್ಥೆ ಮಾಡಿದ್ದೀವಿ, ಮಧ್ಯಾಹ್ನ 12 ಗಂಟೆವರೆಗೆ. ಪೂಜೆಗೆ ಮಾತ್ರ ಬೆಳಿಗ್ಗೆ 7:30ರಿಂದ 11:30ವರೆಗೆ ನಾವು ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸಾಯಂಕಾಲ ಕೂಡ ಅಷ್ಟೇ 5 ಗಂಟೆಯಿಂದ 7:30ವರೆಗೆ ಸೇವೆಗಳಿಗೆ ಅವಕಾಶ ಹಾಗೂ 5 ಗಂಟೆಯಿಂದ 8 ಗಂಟೆವರೆಗೆ ದರ್ಶನಕ್ಕೆ ಅವಕಾಶಗಳು ಇರ್ತವೆ. ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ನಮ್ಮ ದೇವಾಲಯದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಶೌಚಾಲಯದ ವ್ಯವಸ್ಥೆ ಹಾಗೂ ವಾಹನ ನಿಲುಗಡೆಗೆ ವ್ಯವಸ್ಥೆ ಬೇಕು ಅಂತ ಒಂದು ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ನಮ್ಮ ಜಾಗದಲ್ಲಿ ಅವರು 10 ಶೌಚಾಲಯ, 6 ಸ್ನಾನದ ಕೊಠಡಿ ಹಾಗೂ ಬರುವಂಥ ಭಕ್ತಾದಿಗಳ ವಾಹನಗಳ ನಿಲುಗಡೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ಇನ್ನೇನು ಅತಿ ಶೀಘ್ರದಲ್ಲಿ ಮುಕ್ತಾಯವಾಗುವಂಥ ಹಂತದಲ್ಲಿ ದೇವಾಲಯದ ಒಳ ಆವರಣದಲ್ಲಿ ನಾವು ತೆರವುಗೊಳಿಸಿದ ಪೌಳಿಯಲ್ಲಿ ಅದೇ ಶೀಟ್ ಬಿದ್ದಿತ್ತು. ಅದರಲ್ಲಿ ನಾವು ನಮ್ಮ ದೇವಸ್ಥಾನಕ್ಕೆ ಸ್ವಂತವಾಗಿದ್ವಿ ಅಂತ ಒಂದು 15-30 ಅಡಿಯ ಒಂದು ವಾಟರ್ ಪ್ರೂಫ್ ಶಾಮಿಯಾನವನ್ನು ಕೂಡ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ಸುನಿಲ್ ಕುಮಾರ್, ಟಿಎಚ್ ಉದಯ್ ಕುಮಾರ್, ಯುಸಿ ದಮಯಂತಿ, ಕನ್ನಡ ಕವಿತಾ ಬೆಳ್ಳೆಪ್ಪ ಹಾಗೂ ಪ್ರಕಾಶ್ ಆಚಾರ್ಯ ಹಾಜರಿದ್ದರು. ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆಯ ಸಲುವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ವೈಟ್ ಪೆಟಲ್ಸ್ ಆಡಿಟೋರಿಯಂನಲ್ಲಿ ನಡೆದ ಹೊಲಗಳಲ್ಲಿ ವನಸಿರಿ ನಮ್ಮ ಮುಂದಿರುವ ದಾರಿ ಎಂಬ ವಿಷಯದ ಕುರಿತು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಈಸಾ ಫೌಂಡೇಶನ್ನ ಸದ್ಗುರು ಅವರು, ಇನ್ನು ಮುಂದೆ ನಾವು ನಮ್ಮ ಶಬ್ದಕೋಶದಿಂದ ಅರಣ್ಯ ಉತ್ಪನ್ನ ಎನ್ನುವ ಪದವನ್ನು ತೆಗೆದುಹಾಕಬೇಕು ಅಂತ ತಿಳಿಸಿದರು. ನಮಗಿರುವ ಮರಗಳ ಅವಶ್ಯಕತೆಯು ಖಾಸಗಿ ಜಮೀನಿನಲ್ಲಿ ಆರ್ಥಿಕ ಲಾಭಕ್ಕಾಗಿ ಮರಗಳನ್ನು ಬೆಳೆಸೋದರ ಮೂಲಕ ನೀಗಿಸುವಂತಾಗಬೇಕು. ನಮ್ಮ ಮುಂದಿರುವ ದಾರಿ ಅಂದರೆ ವೃಕ್ಷಾಧಾರಿತ ಉದ್ಯಮಗಳು 70,000 ಕೋಟಿಯಷ್ಟು ಮರಮುಟ್ಟುಗಳನ್ನು ಆಮದು ಮಾಡಿಕೊಳ್ಳುವುದು ನಿಂತು ಇದಕ್ಕಾಗಿ ಅವರು ರೈತರೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತಾಗಿ ಆದಾಯವು ರೈತರಿಗೆ ಸಿಗುವಂತಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವರೂ ಆಗಿರುವ ಪ್ರಕಾಶ್ ಜಾವಡೇಕರ್, ರಾಜ್ಯ ಆರೋಗ್ಯ ಮಂತ್ರಿಗಳಾದ ಡಾಕ್ಟರ್ ಸುಧಾಕರ್ ಅವರು ಸದ್ಗುರುಗಳೊಂದಿಗೆ ಹಾಜರಿದ್ದರು.
ಇನ್ನು ಇದೇ ಸಂದರ್ಭ ಕಾವೇರಿ ಕೂಗು ಅಭಿಯಾನದ ಮೂಲಕ ಪ್ರೋತ್ಸಾಹಿಸಲ್ಪಡುತ್ತಿರುವ ಮರ ಆಧಾರಿತ ಕೃಷಿ ಮಾದರಿಯಿಂದ ಅಳವಡಿಸಿಕೊಂಡಿರುವ ಕರ್ನಾಟಕ ಕಾವೇರಿ ಜಲಾನಯನ ಜಿಲ್ಲೆಗಳ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಸುಮಾರು 10,000ದಿಂದ 15,000ದವರೆಗೆ ಮಾಜಿ ಸೈನಿಕರು, ವಿಧವೆಯರು ಹಾಗೂ ಸೈನಿಕರ ಅವಲಂಬಿತರು ವಾಸವಾಗಿದ್ದಾರೆ. ಹಲವಾರು ವರ್ಷಗಳ ಸಾರ್ಥಕ ಹಾಗೂ ಅವಿಸ್ಮರಣೀಯ ಸೇವೆ ಸಲ್ಲಿಸಿ ತಮ್ಮ ತವರು ನೆಲ ಕೊಡಗು ಜಿಲ್ಲೆಗೆ ಬಂದು ನೆಲೆಸಿರುವ ಈ ಮಾಜಿ ಸೈನಿಕರು ಕೆಲವೊಂದು ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಾಜಿ ಸೈನಿಕರಿಗೂ ಜಾಗ ಮಂಜೂರಾತಿ ಆಗ್ತಾ ಇಲ್ಲ. ಹಾಗೆಯೇ 10-15 ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ತಮ್ಮ ಸ್ವಾಧೀನದಲ್ಲಿರುವ ಜಮೀನಿನಿಂದ ಅವರನ್ನು ತೆರವುಗೊಳಿಸಲಾಗಿದೆ. ಮಾಜಿ ಸೈನಿಕರು ಪೈಸಾರಿ ಜಾಗವೊಂದ ಒತ್ತುವರಿ ಮಾಡಿ ಹಲವಾರು ವರ್ಷಗಳಿಂದ ವ್ಯವಸಾಯ ಮಾಡಿದ್ದು, ಅಂಥವರಿಗೆ ನೀಡಿದ್ದ ಹಕ್ಕುಪತ್ರಗಳನ್ನು ತಹಶೀಲ್ದಾರ್ ಅವರು ರದ್ದುಗೊಳಿಸಿ 2019ರಲ್ಲಿ ಆದೇಶ ಹೊರಡಿಸಿದ್ದು, ಇದು ದೇಶಕ್ಕೆ ಸೇವೆ ಸಲ್ಲಿಸಿದ ಮಾಜಿ ಸೈನಿಕ ಸಮೂಹಕ್ಕೆ ಮಾಡಿದ ಅನ್ಯಾಯವಾಗಿದೆ. ಮಾಜಿ ಸೈನಿಕರ ಆಸ್ತಿ ತೆರಿಗೆಯನ್ನು ಸಂಪೂರ್ಣ ರಿಯಾಯಿತಿ ದರ ಮಾಡಿ ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಅಂತ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಮಾನ್ಯ ಸಭಾಪತಿಗಳೇ, ಕಡಿಮೆ ಪಕ್ಷ 3 ತಿಂಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾ ಸೈನಿಕ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸೈನಿಕ ಅದಾಲತ್ ಸಂಪರ್ಕ ಸಭೆ ನಡೆಸಬೇಕು. ಕಳೆದ 2 ವರ್ಷದಿಂದ ಯಾವುದೇ ಅದಾಲತ್ ಸಂಪರ್ಕ ಸಭೆ ನಡೆದಿರುವುದಿಲ್ಲ. ಆದ್ದರಿಂದ ದಯಮಾಡಿ ಇದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕೊಡಗು ಜಿಲ್ಲೆಯಲ್ಲಿ ಹಲವಾರು ಮಾಜಿ ಸೈನಿಕರು ಹಾಗೂ ಅವಲಂಬಿತರ ನಿವೇಶನ ಮಂಜೂರಾತಿಗಾಗಿ ಸಲ್ಲಿಸುವ ಬೇಡಿಕೆಗಳು ದೀರ್ಘಕಾಲದಿಂದ ಬಾಕಿ ಇದ್ದು, ಮಾಜಿ ಸೈನಿಕರಿಗೆ ನಿವೇಶನ ಬಗ್ಗೆ ಗಂಭೀರ ವಿಚಾರವನ್ನು ಶ್ರೀಮತಿ ಎಸ್ ವೀಣಾ ಅಚ್ಚಯ್ಯನವರು 330 ಪ್ರಸ್ತಾಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ವ್ಯಾಪ್ತಿಯಲ್ಲಿ 4 ನಗರ ಸ್ಥಳೀಯ ಸಂಸ್ಥೆಗಳಿದ್ದು, ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ನಿವೇಶನ ಮಂಜೂರಾತಿಗೆ ಸಂಬಂಧಿಸಿದಂತೆ ಮಡಿಕೇರಿ ನಗರಸಭೆ, ರಾಜಪೇಟೆ, ಕುಶಾಲನಗರ ಪಟ್ಟಣ ಪಂಚಾಯತ್ನಲ್ಲಿ ಅರ್ಜಿಗಳು ಸ್ವೀಕೃತವಾಗಿವೆ. ಸೋಮವಾರಪೇಟೆ ಪಟ್ಟಣ ಪಂಚಾಯತ್ನಲ್ಲಿ 1 ಅರ್ಜಿ ಸ್ವೀಕೃತವಾಗಿದೆ. ಸದರಿ ಅರ್ಜಿಯ ಬಗ್ಗೆ ಕ್ರಮವಹಿಸುವ ಸಂಬಂಧ ಸೋಮವಾರಪೇಟೆ ಪಟ್ಟಣ ಪಂಚಾಯತ್ಗೆ ಸಂಬಂಧಿಸಿದಂತೆ ಪಂಚಾಯತ್ನ ಸುತ್ತಮುತ್ತ ಸರ್ಕಾರಿ ಭೂಮಿ ಜಾಗವನ್ನು ಗುರುತಿಸುವಂತೆ ತಹಶೀಲ್ದಾರ್ ಸೋಮವಾರಪೇಟೆ ತಾಲೂಕಿನವರನ್ನು ಕೋರಲಾಗಿದ್ದು, ಸೋಮವಾರಪೇಟೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಎಲ್ಲ ಲಭ್ಯವಿರುವುದಿಲ್ಲವೆಂದು ತಹಶೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅದಾಗಿಯೂ ಕೂಡ ಪ್ರಾಸ್ತಾವಿಕವಿರುವಂತೆ ಶ್ರೀಮತಿ ಎಸ್ ವೀಣಾ ಅಚ್ಚಯ್ಯನವರು ಉಲ್ಲೇಖ ಮಾಡಿದಂತೆ ಅರ್ಜಿಗಳ ನಿಖರ ಅಂಕಿ ಸಂಖ್ಯೆಗಳು ಮಾಹಿತಿಗಳು ಇದ್ದರೆ ಅವರನ್ನು ಒದಗಿಸಿದರೆ ಅಲ್ಲಿಯ ಜಿಲ್ಲಾಧಿಕಾರಿಯವರ ಜೊತೆ ಚರ್ಚೆ ಮಾಡಿ ಮಾಜಿ ಸೈನಿಕರಿಗೆ ನಿವೇಶನವನ್ನು ಕೊಡುವುದರ ಬಗ್ಗೆ ಜಮೀನು ಹಂಚಿಕೆ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮತ್ತು 3 ತಿಂಗಳಿಗೊಮ್ಮೆ ನಿವೃತ್ತ ಸೈನಿಕರು ಮತ್ತು ಜಿಲ್ಲಾಧಿಕಾರಿಯವರ ಸಭೆ ಕರೆಯಬೇಕು, ನಿವೃತ್ತ ಸೈನಿಕರ ಸಮಸ್ಯೆಗಳನ್ನು ಕೇಳಬೇಕು ಅಂತೇಳಿ ವೀಣಾ ಅಚ್ಚಯ್ಯನವರು ಹೇಳಿದ್ದಾರೆ. ಅದನ್ನು ಆ ಸೂಚನೆಯನ್ನು ಜಿಲ್ಲಾಧಿಕಾರಿ ಕೊಡ್ತೇವೆ. ಅವರು ಮುಖ್ಯವಾದ ಪ್ರಶ್ನೆ ಇರುವುದು ನಿವೃತ್ತ ಮಾಜಿ ಸೈನಿಕರಿಗೆ ಜಮೀನು ಕೊಡುವುದರ ಬಗ್ಗೆ ಇದೆ. ಕೊಟ್ಟಿರುವಂಥ ಅರ್ಜಿಗಳು ಅಂಕಿ ಸಂಖ್ಯೆಗಳು ನಮಗಿರುವಂಥದ್ದು 1 ಅರ್ಜಿ ಮಾತ್ರ ಅಂತ ಹೇಳಿದ್ದಾರೆ. ಅವರಿಗೇನಾದರೂ ಮಾಹಿತಿ ಇದ್ದರೆ ಎಲ್ಲ ವಿವರಗಳನ್ನ ಕೊಟ್ಟರೆ ಜಿಲ್ಲಾಧಿಕಾರಿ ಅವರು ಚರ್ಚೆ ಮಾಡಿ ಮತ್ತು ಅವರಿಗೆ ಮಾಜಿ ಸೈನಿಕರಿಗೆ ಜಮೀನು ಕೊಡೋದ್ರ ಬಗ್ಗೆ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಸಭಾಪತಿಗಳೇ, ಅಲ್ಲಿ ಸರ್ಕಾರಿ ಜಾಗವನ್ನು ನಮ್ಮ ಮಾಜಿ ಸೈನಿಕರು ಎನ್ಕ್ರೋಚ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಅವರಿಗೊಂದು ಆ ಜಾಗವನ್ನು ಬಿಡಬೇಕು ಅಂತ ಹೇಳೋ ಒಂದು ಸುತ್ತೋಲೆ ಬಂದಿದ್ದಕ್ಕೆ ಈ ಗೊಂದಲ ಆಗಿದೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ನೀವು ಆದೇಶವನ್ನು ಕೊಡಬೇಕು. ಜೊತೆಗೆ ಆ ಸೈನಿಕರನ್ನು ಸೇರಿಸಿ ಒಂದು ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ಹೇಳಬೇಕು. ಆವಾಗ ಅಲ್ಲಿಯ ಲೋಕಲ್ MLAಗಳನ್ನು ಕರೆಸಬೇಕು ಅಂತ ನೀವು ಆದೇಶ ಕೊಡಬೇಕು. ಸರ್ಕಾರಿ ಜಮೀನಿಗೆ ಕೊಡಬೇಕು ಅಂತ ಹೇಳ್ತಾರೆ, ಕೊಡಿಸಿ. ಮಾನ್ಯ ಸಭಾಪತಿಯವರೇ, ಮಾಜಿ ಸೈನಿಕರು ಈಗಾಗಲೇ ತಾವು ಅತಿಕ್ರಮ ಮಾಡಿಕೊಂಡಿದ್ದೇವೆ, ಮಂಜೂರಾತಿ ಮಾಡಬೇಕು, ಅತಿಕ್ರಮ ಮಾಡಿರುವಂತಹ ಜಾಗವನ್ನು ಮಂಜೂರು ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು, ಅಲ್ಲಿಯ ಶಾಸಕರು ಮತ್ತು ಈ ಮಾಜಿ ಸೈನಿಕರು, ನಿವೃತ್ತ ಸೈನಿಕರ ಸಭೆಯನ್ನು ಕರಿಬೇಕು ಅಂತ ಹೇಳಿದ್ದಾರೆ. ಈ ಸದನ ಮುಕ್ತ ಇರುವಾಗ ಆ ಸಭೆಯನ್ನು ಕರೆದು ಅವರಿಗೆ ಮಂಜೂರಾತಿ ಮಾಡೋ ಬಗ್ಗೆ ಕ್ರಮ ತಗೊಳ್ಬೇಕು. ಮಾಜಿ ಸೈನಿಕರಿಗೆ ಆಸ್ತಿ ತೆರಿಗೆಯಲ್ಲಿ ಸಂಪೂರ್ಣ ವಿನಾಯಿತಿ ನೀಡಬೇಕು ಹಾಗೂ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ ಆದ್ಯತೆ ಮೇರೆಗೆ ಆದಷ್ಟು ಶೀಘ್ರವಾಗಿ ಹಕ್ಕುಪತ್ರ ನೀಡಬೇಕೆಂದು
ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ ನಿಯಮ 330 ಅಡಿಯಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಇದಕ್ಕೆ ಸಭಾನಾಯಕರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡಲೇ ಸಭೆ ಕರೆದು ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದರು. ಕುಶಾಲನಗರದಲ್ಲಿ ಸರ್ಕಾರಿ ಸವಾಲಿಗಿಂತಲೂ ಕಡಿಮೆಗೆ ಬಿಡ್ ಮಾಡಿದ್ದರಿಂದ ಸರ್ಕಾರದ ನಿಯಮದಂತೆ ಕಡಿಮೆ ದರಕ್ಕೆ ಬಿಡ್ ಮಾಡಲು ಅವಕಾಶವಿಲ್ಲದ್ದರಿಂದ ಬಹುತೇಕ ವ್ಯಾಪಾರ ಮಳಿಗೆಗಳ ಬಿಡ್ಡನ್ನು ಮುಂದೂಡಲಾಗ್ತಾ ಇತ್ತು. ಈ ಬೆಳವಣಿಗೆಯಿಂದ ಸಹಿಸದ ಬಿಡ್ಡುದಾರ ಜಯಪ್ರಕಾಶ್ 4 ಮತ್ತು 5ನೇ ನಂಬರಿನ ಮಳಿಗೆಗಳಿಂದ 3 ವರ್ಷಗಳಿಂದ 50,000 ರೂಪಾಯಿಗಳಿಗೆ ಬಿಡ್ ಮಾಡ್ತಾ ಇದ್ದೇನೆ. ಆದರೆ ಅಧಿಕಾರಿಗಳು ಸರ್ಕಾರದ ಸವಾಲಿನ ಕಾರಣ ನೀಡಿ ಬಿಡ್ಡುದಾರರಿಗೆ ನೀಡದೆ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದರು. ಬಿಡ್ಡುದಾರರಾದ ಮುಜಾಹಿದ್ ಮತ್ತು ರಫೀಕ್ ಮಾತನಾಡಿ, ಕೊರೋನಾದಂತಹ ಸಂಕಷ್ಟದಲ್ಲಿ ವ್ಯಾಪಾರವೇ ಇಲ್ಲದೆ ನಾವುಗಳು ಸಂಕಷ್ಟ ಎದುರಿಸ್ತಾ ಇದ್ದೇವೆ. ಸಂತೆ ದಿನವಾದ ಮಂಗಳವಾರ ವ್ಯಾಪಾರವಾಗ್ತಾ ಇತ್ತು. ಆದರೆ ಸಂತೆಯಿಂದ ಕೃಷಿ ಮಾರುಕಟ್ಟೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿರುವುದರಿಂದ ಮಂಗಳವಾರದ ವ್ಯಾಪಾರವೂ ಇಲ್ಲದಂತಾಗಿದೆ. ಆದ್ದರಿಂದ ಸರ್ಕಾರಿ ಸವಾಲಿನ ದರವನ್ನು ಕಡಿಮೆ ಮಾಡಿದರೆ ಬಿಡ್ಡುದಾರರು ಸುಲಭವಾಗಿ ಮಾರಾಟ ಮಳಿಗೆಗಳನ್ನು ಪಡೆದು ವ್ಯಾಪಾರ ಮಾಡಲು ಅನುಕೂಲವಾಗುತ್ತೆ ಎಂದರು. ನೀವು ಹೇಳಿದ್ದು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಕಳೆದ ವರ್ಷ 90,000 ಕಟ್ಟಿ ಬೇರೆ ದಿವಸ ಬಂದಾಗಿ 1.5 ತಿಂಗಳು ಬಂದೆ ಹೋಗಿ ಎಲ್ಲ ಅಂಗಡಿ ಕಡೆ ಅಲ್ಲ. ನಾವು ನಿಮ್ಗೆ ಇನ್ನೊಂದು ತೀರ್ಮಾನ ಏನಂದ್ರೆ ಇವತ್ತು ಟೆಂಡರ್ ಅಲ್ವಾ, ನೀವು ನಾವು ನೋಟಿಫಿಕೇಶನ್ ಮಾಡಿದ್ದೇನೆ ಒಂದಷ್ಟು ಜನ ಬಂದು ಚರ್ಚೆ ಮಾಡಿದ್ವಿ. ಇಷ್ಟೊಂದು ಫೈನಲ್ ಆಯ್ತು. ಏನೋ ಒಂದು ತೀರ್ಮಾನ ಬರ್ಬೋದಿತ್ತು. ನಾವು ಅಲ್ಲ ಒಂದು ಕನ್ಕ್ಲೂಡ್ ಆಗ್ತದೆ. ನೀವು ಇವಾಗ ಅಂದಾಗ ಈಗ ಪಾರ್ಟಿಸಿಪೇಟ್ ಮಾಡಿ ಮತ್ತೇನು ತೀರ್ಮಾನ ಅಲ್ಲ. 20 ಮಾರಾಟ ಮಳಿಗೆಗಳಲ್ಲಿ ಕೇವಲ 5 ಮಳಿಗೆಗಳು ಬಿಡ್ ಆಗಿದ್ದು ಬಹುತೇಕ ಮಳಿಗೆಗಳಿಂದ ಬಿಡ್ ಕರೆಯದೆ ಬೀಗ ಜಡಿಯಲಾಗಿದೆ. ಕೋಟ್ಯಾಂತರ ರೂಪಾಯಿಗಳಿಂದ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಮಳಿಗೆಗಳು ಖಾಲಿ ಬಿದ್ದಿರುವುದು ಪಟ್ಟಣ ಪಂಚಾಯಿತಿಗೆ ಸಾಕಷ್ಟು ನಷ್ಟ ಉಂಟು ಮಾಡಿದೆ. ಪ್ರತಿ ವರ್ಷ ಮೀನು ಮಾರಾಟ ಮಳಿಗೆಗೆ ಭಾರಿ ಬೇಡಿಕೆ ಇತ್ತು. ಆದರೆ ಈ ಬಾರಿ ಮೀನು ಮಳಿಗೆಯಿಂದ ಬಿಡ್ ಮಾಡಲು ಯಾರೂ ಕೂಡ ಮುಂದೆ ಬರಲಿಲ್ಲ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಯವರ್ಧನ, ಉಪಾಧ್ಯಕ್ಷೆ ಸುರಯ್ಯ ಬಾನು, ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಸದಸ್ಯರಾದ ಪ್ರಮೋದ್ ಮುತ್ತಪ್ಪ, ಜಯಲಕ್ಷ್ಮಮ್ಮ, ನಂಜುಂಡ ಸ್ವಾಮಿ, ಆನಂದಕುಮಾರ್, ತಿಮ್ಮಪ್ಪ, ರೂಪಾ, ಉಮಾಶಂಕರ್, ಕೆಜಿ ಮನು ಹಾಜರಿದ್ದರು. ಮಾಸ್ಕ್ ಧರಿಸದ ಅಂಗಡಿ ಮಾಲೀಕರು, ಗ್ರಾಹಕರಿಗೆ ಮಡಿಕೇರಿಯಲ್ಲಿ ದಂಡ ಬಿದ್ದಿದೆ. 1 ಗಂಟೆಯಲ್ಲೇ 35 ಅಂಗಡಿಗಳ ಮೇಲೆ ರೈಡ್ ಮಾಡಿದ ನಗರಸಭೆ ಅಧಿಕಾರಿಗಳು ಮಾಸ್ಕ್ ಧರಿಸಲು ಖಡಕ್ ಸೂಚನೆ ನೀಡಿದರು. ನಗರದ ಬಹುತೇಕ ಅಂಗಡಿಗಳಲ್ಲಿ ಮಾಸ್ಕ್ ಹಾಕದ ಮಾಲೀಕರು ಹಾಗೂ ಗ್ರಾಹಕರು ಕಂಡುಬಂದರು. ನಗರಸಭೆ ಆಯುಕ್ತ ರಾಮದಾಸ್ ಅವರ ನೇತೃತ್ವದಲ್ಲಿ ಅಂಗಡಿಗಳ ಮೇಲೆ ರೈಡ್ ಮಾಡಲಾಯಿತು. ಬೇರೆ ಅಂಗಡಿಗಳಿಗಿಂತ ಮೆಡಿಕಲ್ ಶಾಪ್ಗಳಲ್ಲಿ ಮಾಸ್ಕ್ ಹಾಕದ ಸಿಬ್ಬಂದಿಗಳು ಕಂಡುಬಂದರು. ಮಡಿಕೇರಿ ನಗರದ 4-5 ಮೆಡಿಕಲ್ ಶಾಪ್ಗಳಲ್ಲಿ ಮಾಸ್ಕ್ ಹಾಕದೆ ನಿಯಮ ಉಲ್ಲಂಘನೆ ಮೆಡಿಕಲ್ ಶಾಪಿನವರಿಗೂ ದಂಡ ವಿಧಿಸಲಾಯಿತು. ಕಳೆದ 4 ದಿನಗಳಿಂದ ಕೊಡಗಿನಲ್ಲಿ ಹೆಚ್ಚಳವಾಗ್ತಾ ಇರುವ ಕೋವಿಡ್ ಪ್ರಕರಣ ಸಂಖ್ಯೆ ವಿರುದ್ಧ ಸಭೆ ಕರೆದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಅದರಂತೆ ಎಚ್ಚೆತ್ತ ಅಧಿಕಾರಿಗಳು ಮಾಸ್ಕ್ ಹಾಕಿಕೊಳ್ಳದವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚು ಜನರು ಓಡಾಡುವ ಸ್ಥಳದಲ್ಲಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ನಾಟಕದ ಮೂಲಕ ಕ್ಷಯರೋಗ ನಿವಾರಣೆ ಬಗ್ಗೆ ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾ ವೇದಿಕೆಯ ರಾಜು ಮತ್ತು ತಂಡದವರಿಂದ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸಲಾಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಅವರು ಮಾತನಾಡಿ, ಕ್ಷಯರೋಗದ ಲಕ್ಷಣಗಳಾದ ಕೆಮ್ಮು, ಕಫ, ರಾತ್ರಿ ವೇಳೆಯಲ್ಲಿ ಜ್ವರ ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಹೇಳಿದರು. ಕ್ಷಯರೋಗ ನಿರ್ಮೂಲನೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು. ಈಗಾಗಲೇ ಜಿಲ್ಲೆಯ ಹಲವು ಭಾಗಗಳಲ್ಲಿ
ಕ್ಷಯರೋಗ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಆನಂದ್ ಅವರು ಮಾತನಾಡಿದರು. ಬಳಿಕ ನಗರದ ಬಾಲಭವನದಿಂದ ಹೊರಟು ಅಜ್ಜಮಾಡ ದೇವಯ್ಯ ವೃತ್ತದ ಮೂಲಕ ಮಂಗೇರಿರ ಮುತ್ತಣ್ಣ ವೃತ್ತ, ಜನರಲ್ ತಿಮ್ಮಯ್ಯ ವೃತ್ತದ ಮೂಲಕ ಕಾವೇರಿ ಕಲಾಕ್ಷೇತ್ರದವರೆಗೆ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ RH ಅಧಿಕಾರಿ ಡಾಕ್ಟರ್ ಎಸ್ ಗೋಪಿನಾಥ್, ಕ್ಷಯರೋಗ ನೋಡಲ್ ಅಧಿಕಾರಿ ಡಾಕ್ಟರ್ ಕಾಮತ್, ಕೊಡಗು ವೈದ್ಯಕೀಯ ಸಂಸ್ಥೆಯ ಸೋಂಕು ಶಾಸ್ತ್ರಜ್ಞ ಡಾಕ್ಟರ್ ಮಹೇಶ್ ಮತ್ತಿತರ ವೈದ್ಯಾಧಿಕಾರಿಗಳು, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದ ನವೀನ್, ಶ್ರೀಧರ್, ಕಾರ್ಯಪ್ಪ ಹಾಜರಿದ್ದರು. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.